ಜೈ ಶ್ರೀರಾಮ್. 2025 ಜುಲೈ ತಿಂಗಳಿನ ಕರ್ಕಾಟಕ ರಾಶಿಯವರಿಗೆ ಯಾವ ಥರ ಇದೆ ಅಂತ ನೋಡೋಣ. ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಕರ್ಕಾಟಕ ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಕೇವಲ ಶುಕ್ರ ಲಾಭಸ್ಥಾನದಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿಯಿಂದ ಎಣಿಸ್ಕೊಂತ ಬಂದರೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಲಾಭಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಶುಕ್ರ ಒಬ್ಬರೇ ಪೂರ್ತಿಯಾಗಿ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದೆ ಅಂತ ಅರ್ಥ. ನೋಡಿ, ಕರ್ಕಾಟಕ ರಾಶಿಯಿಂದ ಎರಡನೇ ಮನೆಯಲ್ಲಿ ಯೋಗಕಾರಕ ನಿಮ್ಮ ಒಂದು ಕರ್ಕಾಟಕ ರಾಶಿಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿರ್ತಕ್ಕಂತಹ ಕುಜ ದ್ವಿತೀಯ ಭಾವದಲ್ಲಿ ಕೇತುವಿನ ಜೊತೆ ಸೇರ್ಕೊಂಡ್ಬಿಟ್ಟು ರಾಹು ದೃಷ್ಟಿಗೆ ಒಳಗಾಗಿರ್ತಕ್ಕಂಥದ್ದು. ಇಲ್ಲಿ ಗುರು ಕೂಡ ನಿಮಗೆ 12ನೇ ಮನೆಯಲ್ಲಿ ಈ ಅಸ್ತಂಗತ ಆಗಿದ್ದಾರೆ. ಈ ತಿಂಗಳಿನಲ್ಲಿ ಜುಲೈ 9ನೇ ತಾರೀಕಿನಿಂದ ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಅದು ಬೇರೆ ಜನ್ಮರಾಶಿಯಲ್ಲಿ ಬುಧ. ನೋಡಿ, ಈ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಲಾಭಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲಾಭ ಬರ್ತಾ ಇರುತ್ತೆ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಹಿಂದೆ ಯಾವಾಗಲಾದರೂ ಯಾರಿಗಾದ್ರೂ ಸಾಲ ಅಂತ ಕೊಟ್ಟಿರ್ತೀರಾ, ಅದು ಈ ಸಮಯದಲ್ಲಿ ಹಣ ಬರುವ ಸಾಧ್ಯತೆ ಇರುತ್ತೆ. ಆದರೆ ಈ ಕರ್ಕಾಟಕ ರಾಶಿಯವರಿಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮತ್ತು ದ್ವಿತೀಯ ಭಾವದಲ್ಲಿ ಕೇತು ಕುಜ ಇರ್ತಕ್ಕಂಥದ್ದು ಹಣ ಜಾಸ್ತಿ ದುಂದು ವೆಚ್ಚ ಮಾಡ್ತೀರಾ. ಖರ್ಚು ಹೆಂಗಾಗುತ್ತೆ ಅಂತ ಆಗೋದೇ ಇಲ್ಲ, ಆ ಥರ ಖರ್ಚುಗಳು ಆಗ್ತಾ ಇರುತ್ತೆ. ಮತ್ತು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಕರ್ಕಾಟಕ ರಾಶಿಯಿಂದ ದ್ವಿತೀಯ ಭಾವದಲ್ಲಿ ಕುಜ ಮತ್ತು ಕೇತು ಇರ್ತಕ್ಕಂಥದ್ದು ಸರಿಯಾಗಿ ಊಟ ಮಾಡೋದಕ್ಕಾಗಲ್ಲ. ಮುಖ್ಯವಾಗಿ ಇಲ್ಲಿ ಕುಟುಂಬದಲ್ಲಿ ಕಲಹಗಳು ತೋರಿಸ್ತಾ ಇರುತ್ತೆ. ಮತ್ತು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಇಟ್ಕೊಂಡು ಮಾತಾಡೋಕ್ಕೆ ಹೋಗಲ್ಲ. ಸಡನ್ನಾಗಿ ಏನಾದರೂ ಒಂದು ಅಂದ್ಬಿಡ್ತೀರಾ. ಮತ್ತು ಅಷ್ಟಮ ಸ್ಥಾನದಲ್ಲಿ ರಾಹುವಿನ ದೃಷ್ಟಿ ಈ ದಶಮಾಧಿಪತಿ ಪಂಚಮಾಧಿಪತಿ ಮೇಲೆ ಇರ್ತಕ್ಕಂಥದ್ದು. ನಿಮ್ಮ ಒಂದು ಥಿಂಕಿಂಗ್ ಯಾವ ಥರ ಇರುತ್ತೆ, ಯೋಚನೆ ವಿಧಾನ ಯಾವ ಥರ ಇರುತ್ತೆ ಅಂದರೆ, ಕುಟುಂಬದವ್ರು ನನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಸಿಚುವೇಶನ್ನು. ಮತ್ತು ಉದ್ಯೋಗ ಮಾಡೋ ಜಾಗದಲ್ಲೂ ಕೂಡ ಸ್ವಲ್ಪ ಮಾತನಾಡಬೇಕಾದ್ರೆ ಹುಷಾರಾಗಿರಬೇಕು. ಆಮೇಲೆ ಶನಿಯ ದೃಷ್ಟಿ ಅಂದರೆ ಈ ಕುಜನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಕೇವಲ ಯಾವುದಾದ್ರೂ ನಿಮ್ಮ ಫೀಮೇಲ್ ಫ್ರೆಂಡ್ಸ್ ಇರ್ತಾರಲ್ವ, ಹೆಣ್ಮಕ್ಳು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅವರ ಸಹಾಯದಿಂದ ಸ್ವಲ್ಪ ನಿಮಗೆ ಚೆನ್ನಾಗಿರುತ್ತೆ ಅಂತ ಅರ್ಥ. ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಕಾಯಿಲೆ, ಸರ್ಪ ಬಾಧೆ, ಈ ಥರ ನಿಮಗೆ ಈ ತಿಂಗಳಿನಲ್ಲಿ ಹುಷಾರಾಗಿರಬೇಕು. ಕರ್ಕಾಟಕ ರಾಶಿಯವರು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಒಳ್ಳೆ ಟೈಮ್ ಬರುತ್ತೆ. ದಶಾಭುಕ್ತಿ ನೋಡ್ಕೊಳ್ಳಿ. ಗೋಚಾರದಲ್ಲಿ ಇರ್ತಕ್ಕಂಥದ್ದು ಬೇರೆ, ನಿಮ್ಮ ಜನ್ಮ ಜಾತಕ ಬೇರೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕರ್ಕಾಟಕ ರಾಶಿಯವರು ಪ್ರತಿನಿತ್ಯ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಬನ್ನಿ. ಓಂ ಮಹಾಸೇನಾಯ ವಿದ್ಮಹೇ ಶಿಖಿಧ್ವಜಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳ್ಕೊತಾ ಇರಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನವಗ್ರಹಗಳಿಗೆ 27 ಪ್ರದಕ್ಷಿಣೆ ಮಾಡ್ತಾ ಇರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಮಂತ್ರವನ್ನು ಹೇಳ್ಕೊತ ಬನ್ನಿ. ಜೈ ಶ್ರೀರಾಮ್. ಧನ್ಯವಾದಗಳು.